ವಿರೂಪಾಕ್ಷನಿಗೆ ಧಿಕ್ಕಾರ ಧಿಕ್ಕಾರ ಸಚಿವರ ಕುಟುಂಬದ ಬಗ್ಗೆ ಅವಲಂಬಿಸಿ ಮಾತಾಡಿದ ವಿರೂಪಾಕ್ಷನಿಗೆ ಹೇಳಿದ್ದಾರೆ. ವಿರೂಪಾಕ್ಷನಿಗೆ ಗಡಿಪಾರು ಮಾಡೋದಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತ ಜೋಮತಿ ಪರಮೇಶ್ವರ್ ಬಗ್ಗೆ ಅವಳಾದರೆ ಮಾತಾಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿರೋಕ್ಕೆ ಧಿಕ್ಕಾರ ಧಿಕ್ಕಾರ ಗಡಿಪಾರು ಮಾಡಲೇಬೇಕು ವಿರೂಪಾಕ್ಷನಿಗೆ ಗಡಿಪಾರು ಮಾಡಲೇಬೇಕು ಜನ ವಿರೂಪಾಕ್ಷನಿಗೆ ಬೇಕೇ ಬೇಕು ನ್ಯಾಯ ಬೇಕು ಬಂಧಿಸಲೇಬೇಕು ನಿರ್ಲಕ್ಷ್ಯ ಮಾಡಿರೋ ಏನು ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ, ಅದು ಕೂಡ ನಾವು ಆ ಘಟನೆ ಆದಂಥ ಏನು ಘಟನೆಯನ್ನು ನಾವು ಕೂಡ ಖಂಡಿಸ್ತೀವಿ. ಆದರೆ ಆ ಒಂದು ಕೊಲೆ ಕೇಸಿನ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಏನು ವಿರೂಪಾಕ್ಷ ಗಾದಿಗಮ್ಮ ಅಂತ ನಾಲ್ಕು ಒಬ್ಬವ ಅವನು ಎಲ್ಲಿಂದ ಬೆಳೆದಾನೆ, ಹ್ಯಾಂಗೆ ಬೆಳೆದಾನ ಅಂತ ಹೇಳಿ ಪहिले ಅವ್ರ ಅವ್ವಪ್ಪ ಕೇಳ್ಕೋಬೇಕು. ಅವನ ಕುಟುಂಬದ ಬಗ್ಗೆ ನಾವು ಮಾತಾಡಿದ್ರೆ ಭಾಳ ನೀಸು ನಾವು ಹಾಕ್ತೀವಿ. ಅವನ ಕುಟುಂಬದ ಬಗ್ಗೆದಾಗ ನಾವು ಮಾತಾಡೋಕೆ ಹೋದೆವಂತಂದರೆ ರೋಡಿಗೆ ಬರ್ತಾನೆ ಅವನು. ಇವತ್ತೇನು ಒಬ್ಬ ಹೋಮ್ ಮಿನಿಸ್ಟ್ರು, ಕರ್ನಾಟಕ ರಾಜ್ಯದ ಒಬ್ಬ ಹೋಮ್ ಮಿನಿಸ್ಟ್ರು, ಅವರು ಹೋಮ್ ಮಿನಿಸ್ಟ್ರ್ ಬಗ್ಗೆದಾಗ ಮಾತಾಡ್ತಾ ಸಂದರ್ಭದಲ್ಲಿ ಏನೇನು ಮಾತಾಡ್ತಾನೆ ಅವನು? ಖಂಡನೆ ಮಾಡೋದು ಬೇರೆ, ಹೋರಾಟದಲ್ಲಿ ಯಾರೋ ಒಬ್ಬರು ಹೋರಾಟದಲ್ಲಿ ಭಾಗವಹಿಸಿ ಮಾತಾಡೋದು ಬೇರೆ. ಯಾರ್ಯಾರೋ ಹೋರಾಟದಲ್ರಿ ಭಾಳ ಒಬ್ಬ MLA ಆಗೋಯ್ತಿದ್ದಾನೆ ಅದರಲ್ಲಿ. ನಮ್ಮ ಯಾರು ಶಿವಶರಣಪ್ಪ ಅಲ್ಲಿ ಹಿರಿಯ ಸಮಾಜದಲ್ಲಿ ನಿಂತು ನೋಡ್ತಾ ಇದ್ದಾನವ. ಏನೇನೋ ಮಾತಾಡತ್ತಾರ ಪಾರಗ ರೊಕ್ಕಸ್ರಿ ನಿಂದ್ರಪ್ಪ ಏನು ಮಾತಾಡ್ತೆ ಅಂತ ಒಂದು ಹೇಳೋಕ್ಕಾಗಿಲ್ಲ ಅಂದ್ರೆ ಎಂಥ ಯೋಗ್ಯತೆ ಇಲ್ದಾರ ಅದ್ರ ಹೋರಾಟದಲ್ಲಿ ನೋಡಿದಾಗ ಅದು ಹೆಂಗೆ ನೀವು ಖಂಡನೆ ಮಾಡ್ತೀರಿ? ನಾವು ಕೂಡ ಖಂಡನೆ ಮಾಡ್ತೀವಿ. ಈ ಥರ ಒಂದು ನೀಚ್ ಮಾಡೋ ಅಂಥ ಕೆಲಸಕ್ಕೆ ಇದೇನು ಮಾಡ್ತಾ ಇದ್ದಾರ, ಅದಕ್ಕೆ ಅದು ನಿಜವಾಗ್ಲೂ ಏನದಂದ್ರೆ ಭಾಳ ಒಂದು ನಮ್ಮ ಬಸವಣ್ಣವರವರಿಗೆ ಒಂದು ಅಪಮಾನ ಮಾಡೋ ಅಂಥ ಸ್ಥಳದಲ್ಲಿ ಸ್ಟ್ಯಾಚ್ಯೂದಲ್ಲಿ ಬಂದು ಏನು ಭಾಷಣ ಮಾಡ್ತಾ ಇದ್ದಾರ. ಎಲ್ಲಿ ಯಾವ ಪ್ಲೇಸ್ ಮೇನಂತ ನಾವು ಭಾಷಣ ಮಾಡತ್ತಿದ್ದೀವಪ್ಪ, ಯೋಗ್ಯತೆಯಲ್ಲದೆ ಭಾಷಣ ಮಾಡಿದ್ರೆ ತಪ್ಪಾಗ್ತದೆ. ಹಾಗಾಗಿ ಅವು ಏನು ಪರಮೇಶ್ವರ್ ಕುಟುಂಬದ ಬಗ್ಗೆದಾಗ ಏನು ಮಾತಾಡಿದನಲ್ಲ, ನಾವು ಇನ್ನೂ ಹೇಳ್ತಾ ಇದ್ದೇವೆ ಬಾರ್ ನಿನ್ನ ಕುಟುಂಬ ಬಗ್ಗೆದ ನೀ ಪಲ್ಲೆ ಮನೆ ನೋಡ್ಕೊಪ್ಪಲ್ಲೆ, ನಿನ್ನ ಪರಿಸ್ಥಿತಿ ಏನಿದೆ, ನೀವು ಹಿಂದೆ ನೀ ಹೆಂಗೆ ಬಂದಿದ್ದಿ, ಯಾವನ ಕೈಕಾಲು ಹಿಡ್ಕೊಂಡು ಕಸಿ ಈ ಹಂತಕ್ಕೆ ಬಂದಿದ್ದಿ. ಇವತ್ತು ಪತ್ರಕರ್ತಿದ್ದು ನೀವು ಒಬ್ಬ ಪತ್ರಕರ್ತ, ಮಾಧ್ಯಮದವ್ರು ಯಾರು ಎಲ್ಲೂ ಮಾತಾಡೋಕ್ಕಾಗಿಲ್ಲ. ಪತ್ರಕರ್ತನ ಒಬ್ಬನ ಗುಣ ಹೆಂಗಿರ್ತಾವೆ ಸಂಪಾದಕರಂದರೆ ಹೆಂಗಿರ್ತಾವೆ ಗುಣಗಳು. ಮತ್ತೇನೋ ಅಧ್ಯಕ್ಷ ಆಗ್ಲಕ್ಕೆ ಆಗಿದನೋ ಏನೋ ಅದು ಡೂಪ್ಲಿಕೇಟ್ ಬಹುಶಃ ಎಲ್ಲ ಡೂಪ್ಲಿಕೇಟ್ ಇವನೇ ಮಾಡವ. ಇವತ್ತು ಕರ್ನಾಟಕ ರಾಜ್ಯದ ಒಬ್ಬ ಹೋಮ್ ಮಿನಿಸ್ಟ್ರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿನವ್ರು ಅವರೆಲ್ಲ ಅವ್ರ ಬಗ್ಗೆದಾಗ ಮಾತಾಡ್ತಪ್ಪ ನೀನು. ಏನು ಮಾತಾಡಿದಾರೆ ಅವರು? ಆ ವಿದ್ಯಾರ್ಥಿನಿ ಬಗ್ಗೆದಾಗ ಏನು ಮಾತಾಡಿದಾರ? ಇಡೀ ಹುಬ್ಳಿ ಜನರಿಗೆ ಗುರ್ತಿದೆ ಏನಾಗಿದೆ ಏನಿಲ್ಲ ಅನ್ನೋದ್ರ ಬಗ್ಗೆದಾಗ. ನೀವು ಒಬ್ಬ ಇಲ್ಲಿ ಬೀದರ್ದಾಗ ನಿಂತು ಮಾತಾಡಿದ್ರೆ ಆಗ್ತದ?
ನಿನ್ನಪ್ಪಲೆ ನಮಗೆ ಮಾತಾಡೋಕೆ ಬರಲ್ಲ ಅಂತ ತಿಳ್ಕೊಂಡಿದ್ದೆ ಮಗನ ನೀನು. ಹಾಂ, ನೀ ಎಲ್ಲಿಂದ ಯಾವ ಅನ್ನ ತಿಂದು ಎಲ್ಲಿಂದ ಏನೇನು ಆಗಿದೆ ಅಂತ ಹೇಳಕ್ಕೆ ಬರಲ್ಲ. ಮತ್ತು ನೀ ಎಲ್ಲ ನಮ್ಮ ಹೋರಾಟನ ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ಮತ್ತು ನಿನಗೆ ಯಾವ ಹೇಳೋದನಪ್ಪ ಕ್ಷಮೆ ಕೋರ್ಲಕ್ಕೆ ನಿನಗೂ ಹೋಮ್ ಮಿನಿಸ್ಟ್ರ್ ಕೇಳೋದು ನೀನು ಕ್ಷಮೆ ಕೋರ್ಬೇಕಂತೇಳಿ. ಹಾಂ, ಇವು ಡಂಬೂರಾಟ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಹೇಳ್ತಾ ಇದ್ದೀವಿ, ಅವರೆಲ್ಲ ಏನು ಹೋರಾಟ ಮಾಡಿದ್ದಾರೆ ನಿನ್ನೆ ಮೊನ್ನೆ 20 ತಾರೀಕು ಅವ್ರದ್ದೆಲ್ಲ ಒಬ್ಬೊಬ್ಬನ ಹಿಸ್ಟ್ರಿ ನೋಡಿದ್ರೆ ತೆಗೆದು ನೋಡು ಕಿಲ್ಲ ಕುಂತೇವ ಅಂತಂದ್ರೆ ಅವ್ರ ಪೂರ ಏನದ ಅಂದ್ರೆ ಸಮಾಜ ಮುಂದೆ ಏನದ ಅಂದ್ರೆ ತಲೆಭಾಗ ಅಂತ ಕೆಲಸಗಳವ. ಅಂಥ ಕೆಲಸವನ್ನು ನಾವು ಎಲ್ಲೂ ಮಾಡೋಕ್ಕೆ ಹೋಗಿಲ್ಲ. ಹಾಗಾಗಿ ಏನೋ ಆವೇಶದಾಗ ಏನೇನೋ ಮಾತಾಡಿ ನಾವು ಕ್ಷಮೆ ಕೊಡೋಕ್ಕೆಲ್ಲ ಕೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ನಮ್ಗೆ ಏನು ಅನ್ನಿಸ್ತಾ ಇದೆ, ಇಂಥ ಒಂದು ಹೋರಾಟ ಮಾಡೋ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಲ್ಲೇ ಇದ್ದಿದ್ರು. ಪೊಲೀಸ್ ಅಧಿಕಾರಿಗಳು ಅಲ್ಲೇ ಇದ್ದಿದ್ರಲ್ಲ, ಯಾಕಪ್ಪ ಅವ್ನು ಬಾಯಿ ಮುಚ್ಚಿಲ್ಲ ನೀವು? ಯಾಕೆ ಅವ್ನು ಬಾಯಿ ಮುಚ್ಚಲಿಕ್ಕಾಗಿಲ್ಲ ನಿಮಗೆ? ಯಾಕೆ ಜಗದ ಮೇಲೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ ನಿಮಗೆ? ಯಾರೋ ಒಬ್ಬ ಎಲ್ಲೋ ಯಾರೋ ಒಬ್ಬ ದಲಿತ ಏನಾದರೂ ದಲಿತ ಲೀಡರು ದಲಿತ ಒಬ್ಬ ವ್ಯಕ್ತಿ ಹಳ್ಳಿ ಇದರಲ್ಲಿ ಏನೋ ಮಾಡಿದ್ರೆ ಸುಮ್ಮನೆ ಏನೋ ತಂದು ಕಸಿ ಒಳಗೆ ಹಾಕ್ತೀರಿ. ಎಲೆ ಆಡಿನವ್ರಿಗೆ ಒಳಗೆ ತಂದು ಹಾಕ್ತೀರಿ. ಯಾವನಿಗೂ ಮಟ್ಕ ಆಡಿನವ್ನಿಗೆ ತಂದು ಒಳಗೆ ಹಾಕ್ಲತ್ತೀರಿ. ಜೈಲಿಗೆ ಕಳಿಸ್ತಾ ಇದ್ರಿ. ಇವಾಗ ಒಬ್ಬ ಹೋಮ್ ಮಿನಿಸ್ಟರ್ನ ಬಗ್ಗೆದಾಗ ನಿಮ್ಮ ಎದುರುಗಡೆ ಮಾತಾಡಿದಾಗ ನಿಮ್ಮ ಪೊಲೀಸ್ ಇಲಾಖೆಯನ್ನು ಕಣ್ಮುಸ್ಕೊಂಡು ಕೂತಿತ್ತಾ? ಪೊಲೀಸ್ ಇಲಾಖೆದವ್ರು ಯಾರೂ ಇದ್ದಿಲ್ಲ ಇಲ್ಲಿ. ಹಾಗಾಗಿ ಇದು ಏನಿದೆ, ಇಂಥ ನಾಯಿಗಳಿಗೆ ಏನದ ಅಂತಂದರೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಇಲ್ಲೇನು ಇನ್ಚಾರ್ಜ್ ಮಂತ್ರಿ ಇದ್ದಾನೆ, ಇಬ್ಬರು ಇದ್ದಾರೆ ಮಂತ್ರಿಗಳು. ರಹೀಮ್ ಖಾನ್, ಆ ರಹೀಮ್ ಖಾನಾಗ ಎಷ್ಟು ಉಗುಳಿದ್ರು ಭೀ ಅವರೇ ಉಗುಳತ್ತಾವ. ಅವ್ನಿಗೆ ಉಗುಳಿದ್ರು ಭೀ ಹೇಳ್ತಾವಲ್ಲ ರಹೀಮ್ ಖಾನಾಗ. ಇಲ್ಲಿನ ಇನ್ಚಾರ್ಜ್ ಮಂತ್ರಿ ಏನಿದ್ದಾರೆ, ಯಾರಿಗೆ ಬೈತಾ ಇದ್ದಾನೆ ಅಂತೇಳಿ ಇನ್ಚಾರ್ಜ್ ಮಂತ್ರಿ ಫೋನ್ ಅಲ್ಲ, ಅವ್ನಿಗೆ ಮಗನಿಗೆ ಗೆದಿಸ್ಬೇಕಂಬೋದು ಒಂದೇ ಆಗ್ತದೆ ಅವ್ರಿಗೆ. ಹಾಗಾಗಿ ಅವ ಬೈಲಾಕ ಇಂಥವ್ರಿಗೆ ಎದುರು ಬೀಳಾಕ ಇನ್ಚಾರ್ಜ್ ಅವ್ರ ಮಂತ್ರಿ ಕೂಡ ಕೈವಾಡಿದೆ ಒಳಗಡೆ. ಯಾಕಂತಂದ್ರೆ ಹೇಳಿ ಇವತ್ತು ಒಬ್ಬನು ಎಫ್ ಆರ್ ಆದ ನಂತರ ಸುಮ್ಮನೆ ನಂಬಿಕೆ ಅವಸ್ಥೆ ಎಲ್ಲ ಹಿಡ್ಕೊಂಡು ಬಂದಿದ್ದೀವಿ ಅಂತ ತೋರಿಸ್ಬಿಟ್ಟು ಠಾಣದಲ್ಲಿ ಅವನಿಗೇನು ಹೊರಗಡೆ ಬೀಳಾಕೇನು ಮಾಡಿದಾರ. ಅಂಥ ವ್ಯಕ್ತಿಗಳು ಹೊರಗಡೆ ಬಿಟ್ಟರೆ ಇನ್ನೂ ಭಾಳಷ್ಟು ಮಾಡ್ತಾರೆ ಅವರು. ಈ ಎಲೆಕ್ಷನ್ ಸಂದರ್ಭದಲ್ಲಿ ಯಾವನೋ ಒಬ್ಬ ಪೊಲೀಸ್ ಇಲಾಖೆದು ಒಂದು ಇದು ಇರ್ತದೆ, ಒಂದು ಬರ್ತದೆ, ಒಂದು ಗೈಡ್ಲೈನ್ಸ್ ಬರ್ತದೆ. ಯಾವ್ಯಾವ ರೌಡಿ ಇದ್ದಾನ, ಯಾವ್ಯಾವ ಎಲ್ಲೆಲ್ಲಿ ಏನೇನು ಮಾಡ್ಯಾನ ಅಂಥವ್ರಿಗೆಲ್ಲ ತಡಿಪಾರು ಮಾಡೋಂಥ ಕೆಲಸಗಳು ಬರ್ತಾವೆ. ಅದರಲ್ಲಿ ಇಂಥ ಜನರಿಗೆ ಒಳಗಡೆ ಸಿಟಿ ಒಳಗಡೆ ಇಕ್ಕಿ ನಂಬಿಕೆ ಅವಸ್ಥೆ ಕೇಸ್ಬುಕ್ ಆಗಿ ಅಂಥವ್ರಿಗೆಲ್ಲ ಬಿಟ್ಟು ಇನ್ನೂ ಮಾಡಪ್ಪ ನಿನಗೆ ಫುಲ್ ಸಪೋರ್ಟ್ ಇದೆ ಅಂತೇನು ಇಲ್ಲಿನ ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆ ನೀತಿಯನ್ನು ನಾವು ಖಂಡಿಸ್ತೀವಿ. ಇದು ಹೋರಾಟ ಇವತ್ತಿನ ದಿನ ಇದು ಸಾಂಕೇತಿಕ ಹೋರಾಟ. ಇದು ಹೋರಾಟ ನಮ್ಮದೇನು ಪ್ರೀ ಪ್ಲ್ಯಾನ್ ಹೋರಾಟ ಅಲ್ಲ. ಇದು ಆಕಸ್ಮಿಕವಾಗಿ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಯ ಬಳಗದ ಏನು ಪದಾಧಿಕಾರಿಗಳು ಬಂದಿದ್ದಾರೆ, ಅವರ ಒಂದು ಹೋರಾಟಕ್ಕೆ ನಾವೆಲ್ಲ ನಮ್ಮ ಜಿಲ್ಲೆಯ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಅವ್ರಿಗೆ ಸಪೋರ್ಟಿಗಾಗಿ ನಾವು ಬಂದಿದ್ದೀವಿ. ಈ ಹೋರಾಟವನ್ನು ನಾವು ನಾಳೆ ಮಾಡೋಣ ಅಂದೀವಿ, ಇಲ್ಲ ಸರ್ ಇವತ್ತೇ ಮಾಡೋಣ ಅಂತ ಗೆಳೆಯರು ಹೇಳಿರುವುದರಿಂದ ಇವತ್ತು ಸಾಂಕೇತಿಕವಾಗಿ ನಾವು ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಇನ್ನೂ ನಮ್ಮ ಹೋರಾಟನ ಭಾಳ ಉಗ್ರವಾಗಿ ರೂಪ ತಾಳ್ತದೆ. ಯಾಕಂತಂದ್ರೆ ನಾವು ಇಂಥ ವ್ಯವಸ್ಥೆದಲ್ಲಿ ನಾವು ಎಲ್ಲೂ ನೋಡೋಕೆ ಹೋಗಿಲ್ಲ. ಇದು ಹೆದಗೆಟ್ಟದ ಏನದಂದ್ರೆ ವ್ಯವಸ್ಥೆ ಜಿಲ್ಲಾ ಆಡಳಿತ ಪೂರ ಹೆದಗೆಟ್ಟು ಹೋಗಿದೆ. ಯಾವನು ಹೇಳೋವಿಲ್ಲ ಕೇಳೋವಿಲ್ಲ. ಇವ್ರು ಮನ ಬಂದಪ್ಲೆ ಏನು ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಒಂದು ರೂಪ ತಾಳ್ತು ಅಂತಂದ್ರೆ ಜಿಲ್ಲಾ ಆಡಳಿತ ಕೂಡ ಒಂದು ಕಡೆ ಕುಂಡ್ರಂಥ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ಅಂತೇಳಿ ಇವತ್ತಿನ ದಿನ ನಾನು ಇಲ್ಲಿಗೆ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೆ ಅವ್ರ ಬಗ್ಗೆ ಇವತ್ತು ಅವನು ಯಾರೋ ಹುಚ್ಚು ನಾಯನೇ ಅವನು. ಯಾಕೆ ಅಂದರೆ ಅವ್ರ ಬಗ್ಗೆ ಅವರ ಮನೆತನ ಇರ್ಬೋದು, ಮತ್ತು ಅವರ ಸಂಸ್ಥೆಗಳಿರ್ಬೋದು, ಅವ್ರು ಅನ್ನ ಹಾಕ್ತಾರಲ್ಲ ಸಾವಿರಾರು ಜನ ಲಕ್ಷಾಂತರ ಜನ, ಅದನ್ನು ಬಂದು ಅವ್ನು ನೋಡಿದರೆ ಅವನು ಈ ಮಾತು ಹೇಳ್ತಿರಲಿಲ್ಲ. ಯಾಕೆ ಅಂದರೆ ಒಂದು ಪರಮೇಶ್ವರ್ ಸಾಹೇಬ್ರ ಕುಟುಂಬದ ಬಗ್ಗೆ ಮಾತಾಡ್ತಾನೆ. ಅವ್ನು ಏನೇನೋ ಮಾತಾಡಿದರೆ ನ್ಯಾಯೋಪರ ಮಾತಾಡಿದರೆ ನೇಹ ಅವ್ರ ಬಗ್ಗೆ ನ್ಯಾಯವಾಗಿ ಕಾನೂನು ಪ್ರಕಾರ ಅವ್ರು ಮಾಡ್ಬೋದಾಯಿತು. ಬಟ್ ಅವ್ರ ಕುಟುಂಬದ ಬಗ್ಗೆ ಯಾಕೆ ಮಾತಾಡಿದ್ರು? ನಾವು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಅಂತ ಇಡೀ ರಾಜ್ಯದ ಇವತ್ತು ನಾವು ವಿರೂಪಾಕ್ಷ ಕೇಳಿಸ್ಕೊ, ಇವತ್ತು ಬೀದರಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನ ಇಡೀ ರಾಜ್ಯದಲ್ಲಿ ನಿನ್ನ ಎಲ್ಲ ಫೋಟೋಲು ಅಲಿಸ್ತೀವಿ. ಇದು ಅಖಿಲ ಕರ್ನಾಟಕ ಪರಮೇಶ್ವರ್ ಯುವ ಸೇನೆ ಇಡೀ ರಾಜ್ಯ ಅಂತ ಇವತ್ತು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇವತ್ತೇನು ಪರಮೇಶ್ವರ್ ಸಾಹೇಬ್ ಕುಟುಂಬದ ಬಗ್ಗೆ ನೀನು ಬಂದಿದೆಯಲ್ಲ, ಇದೇ ಕುಟುಂಬದ ನೀನು ಇವತ್ತು ಮಾತಾಡಿದ್ಯಾ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಲ್ಲೂ ನಿನ್ನನ್ನು ಫೋಟೋಲ್ಲಿ ಅಲಿಸಿ ನಿನ್ನನ್ನು ಇವತ್ತು ಬೀದರಲ್ಲಿ ಮುಂದೆ ಬರೋ ಅಂಥ ಚುನಾವಣೆಯಲ್ಲಿ ನಿನ್ನನ್ನು ಗಡಿಪಾರು ಮಾಡಲಿಲ್ಲ ಅಂದರೆ ನಾವು ಇವತ್ತು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಸಂಘಟನೆ ಇವತ್ತು ರಾಜ್ಯ ಅಂತ ಇದೆ, ಹೋರಾಟ ಮಾಡ್ತೀವಿ. ಇದು ನೀನು ಕ್ಷಮೆ ಕೇಳಿರೋದು ಮುಖ್ಯ ಅಲ್ಲ ಮೇಡಮ್ ಅವರೇ, ಕ್ಷಮೆ ಕೇಳಿರೋದು ಇದು ಮುಖ್ಯ ಅಲ್ಲ. ಯಾಕೆ ಅಂತ ಅಂದರೆ ಮೇಡಮ್, ಕ್ಷಮೆ ಕೇಳಿರೋದು ಮುಖ್ಯ ಅಲ್ಲ. ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಆ ಹೆಣ್ಣು ಮಗಳು ನಮ್ಮ ತಂಗಿ. ಆದರೆ ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬ್ರವರ ಧರ್ಮಪತ್ನಿಯನ್ನು ಅವನು ಅವಹೇಳನನ್ನು ಆ ತಾಯಿನ ಮಾತಾಡಿದಾನೆ. ಆ ತಾಯಿ ಒಂದೇ, ಆ ತಂಗಿ ಒಂದೇ. ಈ ಹಿಂದುತ್ವ ಅನ್ನೋದು ಆ ಪದ್ಧತಿ ಅವರಲ್ಲಿ ಎಲ್ಲಿದೆ? ನಾವು ಹಿಂದೂ ಅಲ್ಲ, ನಾವು ಹಿಂದುತ್ವ ಅಲ್ಲ.
ಇವ್ರು ಹೇಳೋದ್ರಿಂದ ಕೋಮ ಗಲಭೆ ಹಚ್ಚದಂತೆಯೇ ಎಲ್ಲ ದಲಿತರು ಮುಸ್ಲಿಮ್ಸರು ಹಿಂದೂರು ಅನ್ನೋದು ಬೇಡ. ಅಯಮ್ಮು ನಮ್ಮ ತಂಗಿ, ಅಯಮ್ಮು ಹಿಂದೆನೇ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಧರ್ಮಪತ್ನಿ ತಾಯಿಯೂ ಹಿಂದೆನೇ. ಅಂಥ ತಾಯಿ ಬಗ್ಗೆ ಅವನು ಅವಕ್ಷ ಶಬ್ದದಿಂದ ಮಾತಾಡಿದ್ದಾನೆ. ಸಾವು ಒಂದೇನೆ, ಈ ಭಾಷಣ ಒಂದೇನೆ. ಅಂತ ಅವನ ವಿರುದ್ಧ ಕಾನೂನು ಕ್ರಮಕ್ಕೆ SP ಇಮಿಡಿಯೇಟ್ಲೇ ಅಟ್ರಾಸಿಟಿ ಹಾಕಿ ಅಲ್ಲಿ ಅವನಿಗೆ ಕೇಸು ಅಲ್ಲಕ್ಕೆ ಜೈಲಲ್ಲಿ ಹಾಕಬೇಕಾಯ್ತು. ನಾಮಕೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾತು ಕೇಳಿ ಅವನು ಒಳಗಡೆ ತಗೊಂಡು ನಾಮಕೋತ್ಸವ ಒಂದು ಲಿಖಿತ ಪೇಪರ್ ತಗೊಂಡು ಹೊರಗಡೆ ಬಿಟ್ಟಿದ್ದಾರೆ. ಏನು ಮಾಡ್ತಿದ್ದಾರೆ? ಯಾರ ಅಧಿಕಾರದಲ್ಲಿ ಇವರು ಚಲಿಸ್ತಾರೆ? SP ಗಳು DC ಗಳು. ನಾನು ಮುಂಜಾನೆ DYSP ಏನು ಹೇಳ್ತಿದ್ದೇನೆ, ಇಲ್ಲ ರೀ ನಿಮ್ಮವ್ರು ಯಾರು ಬರೋಕ್ಕಿಲ್ಲ ಇಲ್ಲಿ ಕೇಸ್ ಕೊಡಲಿಕ್ಕೆ, ನಾನು ಅವನು ಬಂಧಿಸಿದ್ದೀನಿ, ಅಲ್ಲಿ ಎಲ್ಲಿದ್ದಾನೆ ಅಂದ್ರೆ ಜೈಲಾಗಿದ್ದಾನೆ ಈಗ ಅಂತ ಕೇಳಿದ್ರೆ ಇಲ್ಲ ಹೋಗಿ ಕೇಳೋ ಅಂತ ಹೇಳ್ತಾನೆ ಒಬ್ಬ DYSP. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಇಂಥ ನ್ಯಾಯಾಲಯಕ್ಕೂ ಯಾಕಂದರೆ ಒಬ್ಬ ದಲಿತ ಮುಖ್ಯಮಂತ್ರಿ ನಿರ್ಲಕ್ಷ್ಯನೇ. ಅಂದರೆ ಉನ್ನತಗಳು ಮೇಲೋರಿದ್ರೆ ಏನು ಅಧಿಕಾರ ಇರೋದಿಲ್ಲ. ಯಾಕೆ ನಮಗೋಸ್ಕರ ನಮ್ಮವ್ರಿಗೆ ಅಧಿಕಾರ ಕೊಡ್ತಾರೆ ಇವರು? ಯಾಕೆ ನಮ್ಮ ಹೆಣ್ಮಕ್ಳ ಬಗ್ಗೆ ಅವಕ್ಕೆ ಶಬ್ದ ಮಾತಾಡ್ತಾರೆ ರೀ? ಆಮೇಲೆ ಸತ್ತೋಗಿದ್ದಾಳೆ, ಸ್ವರ್ಗ ಸೇರಿದ್ದಾಳೆ. ಜೀವಂತವಿರ್ತಕ್ಕಂಥ ತಾಯಿ ಬಗ್ಗೆ ಮಾತಾಡ್ತಾರಲ್ರಿ. ಸಾವಿರಾರು ಜನಕ್ಕೆ ಅನ್ನ ಹಾಕ್ತಿದ್ದಾರೆ. ಹಾಸ್ಟ್ಲು, ಕಾಲೇಜು, ಮೆಡಿಕಲ್ ಕಾಲೇಜು ಅಂತ ಕುಟುಂಬದ ಬಗ್ಗೆ ಮಾತಾಡ್ತಾರಲ್ರಿ. ಪೋಖರಿಗಳಿದ್ದಾರೆ ಅದೇ ಪಕ್ಷದಲ್ಲಿ, ಅವ್ರ ಬಗ್ಗೆ ಧ್ವನಿ ಎತ್ತಿರಿ ಅಂತ ಹೇಳ್ತಾ ಕೂಡಲೇ ಬಂಧಿಸಬೇಕು SP ಅವರು. ಹೋದ್ರೆ ಇಡೀ ರಾಜ್ಯಾದ್ಯಂತ ಅವರೆಲ್ಲ ಬಾ ನಿಮ್ಮ ಮನೆ ಅಕ್ಕ ತಂಗಿದ್ದನ್ನೆಲ್ಲ ಕರ್ಕೊಂಬಂದು ತೋರಿಸು. ಅವಾಗ ಅವರ ಈಜುಡಾನ ನೀನ ಈಜುಡ ಅಂತ ಗೊತ್ತಾಗುತ್ತೆ. ಪ್ರೂವ್ ಮಾಡಬೇಕು. ಜಿಲ್ಲಾಧಿಕಾರಿಗಳಿದ್ರೆ ಪ್ರೂವ್ ಮಾಡಬೇಕು, ಅವನ್ನ ಕ್ಷಮೆ ಹಾಕ್ಸ್ಬೇಕು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಧರ್ಮಪತ್ನಿನ ಕರ್ಕೊಂಡ್ಬಂದು ಅಲ್ಲಿ ಮನೆ ಹತ್ರ ನಿಲ್ಲಿಸಿ ಕೈ ಮುಗಿದು ಅವನ ಕ್ಷಮೆ ಕೇಳಬೇಕು. ನಾವು ಕಾಣ್ಬತ್ತವಲ್ಲ, ನಮ್ಮ ತಾಯಿ ಅನ್ಯಾಯ ಆಗಿದೆ. ಅವನು ಬಹಿರಂಗವಾಗಿ ಇಡೀ ರಾಜ್ಯ ನೋಡಿದೆ. ಆ ತಾಯಿ ನೋವಿನಿಂದ ನಲುತ್ತಿದ್ದಾಳೆ. ಇವತ್ತು ಅವ್ರಿಗೆ ನಿಜವಾದ ಪೊಲೀಸ್ ಡಿಪಾರ್ಟ್ಮೆಂಟ್ ದಕ್ಷತೆಯಿಂದ ಅಧಿಕಾರ ಚಲಾಯಿಸ್ತಾರೆ ಅಂದರೆ ಅವನ್ನ ಕರ್ಕೊಂಬಂದು ನಮ್ಮ ಸಾಹೇಬ್ರ ಮನೆಗೆ ಬಂದು, ಸಾಹೇಬರು ಬೇಡ ಅವ್ರ ಅಧಿಕಾರದಲ್ಲಿರಲಿ, ಅವ್ರ ತಾಯಿನ ಅವರ ಧರ್ಮಪತ್ನಿನ ಕ್ಷಮೆ ಕೇಳಬೇಕ್ರೆ. ಹಂಗಾದ್ರೆ ಈ ಹೋರಾಟ ನಿಲ್ಲುತ್ತೆ. ಇಲ್ಲದ್ರೆ ಇಡೀ ರಾಜ್ಯ ಉಗ್ರ ಹೋರಾಟ ಆಗುತ್ತೆ. ಬೇಕೇ ಬೇಕು, ಬೇಕೇ ಬೇಕು. ಬಳ್ಳಾರಿ ಜಿಲ್ಲೆ ಕಪ್ಪಲು ಓಂಕಾರ ಬಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜಿಲ್ಲಾಧ್ಯಕ್ಷ ಮೇಡಮ್. ನಾವು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಯುವ ಸೈನ್ಯ ಸಂಘಟನೆ ಮಾಡ್ಕೊಂಡು ಇಡೀ ರಾಜ್ಯ ಅಂತ ಅವರ ಅಭಿಮಾನಿಗಳಾಗಿ ಇವತ್ತು ಸಂಘಟನೆ ಕಟ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಬೀದರ್ ಜಿಲ್ಲೆ ಅಂತ ಅವಿನಾಶ್ ಅವ್ರ ಜಿಲ್ಲಾಧ್ಯಕ್ಷರು ಮತ್ತು ಅವರದ್ದವರು ಎಲ್ಲ ಇದ್ದಾರೆ. ಶ್ರೀಧರ್ ಇದ್ದಾರೆ, ಗುಲ್ಬರ್ಗ ಜಿಲ್ಲಾಧ್ಯಕ್ಷರು ಶ್ರೀಧರ್ ಇದ್ದಾರೆ, ನಮ್ಮ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದ ಸೈದಪ್ಪ ಡಾಂಗ್ ಇದ್ದಾರೆ. ಇಡೀ ರಾಜ್ಯ ಅಂತ ನಮ್ಮ ಮತ್ತೆ ಇವತ್ತು ಏನು ನಮ್ಮ ದಲಿತ ಸಮುದಾಯದ ಎಲ್ಲ ಮುಖಂಡರು ಇವತ್ತು ಸೇರಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಸುಮ್ಮನೆ ಇವತ್ತು ನಾವೇನು ಕೇಳೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ಇದು ಮುಂದೆ ಇವತ್ತು ಇಡೀ ರಾಜ್ಯ ಅಂತ ಇನ್ನು ಮುಂದೆ ಉಗ್ರ ಹೋರಾಟ ಥರನೇ ನಾವು ಎಲೆಕ್ಷನ್ ಇದ್ಲಿ ಬರಲಿ ನಾವು ಪರಮೇಶ್ವರ್ ಬಗ್ಗೆ ಮಾತಾಡಿರೋಂಥ ಮಾತನ್ನ ನಾವು ಉಗ್ರ ಹೋರಾಟ ಮಾಡ್ತೀವಿ. ನನ್ನ ಹೆಸರು ನಗುತಾ ರಂಗನಾಥ್ ಅಂತ. ನಾನು ವಿರೂಪಾಕ್ಷ ನಾಯಕ ಸೋಳ ಮಗನಿಗೆ ಹೇಳಿದಿಕ್ಕಾರ. ವಿರೂಪಾಕ್ಷ ನಾಯಕ ಸೋಳ ಮಗನಿಗೆ ಹೇಳಿದಿಕ್ಕಾರ. ವಿರೂಪಾಕ್ಷ ನಾಯಕ ಸೋಳ ಮಗನಿಗೆ ಹೇಳಿದಿಕ್ಕಾರ. ಬಂಧಿಸಲೇಬೇಕು, 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 ಬೇಕೇ ಬೇಕು. ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಇವತ್ತು ನಾವು ನಿಮ್ಗೆ ಮೆಮೊರಂ ಕೊಡ್ತೀವಿ. ನೀವು ನಮಗೆ ಅವ್ನು ಬಂಧಿಸ್ತೀವಿ ಅನ್ನೋದು ನೀವು ಹೇಳೋಣ ನಮಗೆ ಸ್ಟೇಟ್ಮೆಂಟ್ ಕೊಟ್ಟು ನಾವು ಇಲ್ಲಿ ವಾಪಸ್ ನಿಮಗೆ ಕೈ ಬಿಡ್ತೀವಿ. ಸರಿ ಆಯ್ತು, ಅವೆಲ್ಲ ನಾವು ಆಯ್ತು ಸರ್ ನೀವು ಹೇಳಿದ್ದೀರಾ. ಈಗ ನಮಗೇನು ಗೊತ್ತಾ, ಈಗ ಅವ್ನು ಮಾಡಿರೋದು ಈಗ ನಾವು ಸಂಘಟನೆಯಿಂದ ನಾವು ಒಂದು ಪ್ರತಿಭಟನೆ ಮಾಡ್ತಿರೋದ್ರಿಂದ ನೀವು ನಮಗೆ ಸಮಾಧಾನ ಇಲ್ಲ. ನಾವು ಏನು ಗೊತ್ತು ಮಾತಾಡಿದ್ದೇನೆ, ಏನು ಪರಮೇಶ್ವರ್ ಅದು ಮಿಸಸ್ ಬಗ್ಗೆ ಏನು ಮಾತಾಡಿದ್ದಾನೆ, ಮಾತಾಡಿದ್ದಾನೆ. ಅವನು ಬರಬೇಕು. ಸಾವಿರ ಪರಮೇಶ್ವರ ಮಾಡಿದಲ್ಲಿ ಅಮ್ಮನದಲ್ಲಿ ತಪ್ಪಾಯ್ತು ಅಂತ ಚಲನೆ ನೋಡಿ ಹೋಗಬೇಕು. ಹೋಗ್ಬಿಟ್ಟು ಅವ್ನಿಗೆ ಏನು ಮುಂದೆ ಬೆಂಬಲ ಮಾಡಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟರೆ ನಾವು ಇದಕ್ಕೆ ಕೈ ಬಿಡ್ತೀವಿ ಸರ್.
ಅದನ್ನು ನಾವು ಪ್ರಯತ್ನ ಅಲ್ಲ ಸರ್, ಮಾಡಲೇಬೇಕು ಸರ್. ಯಾಕೆ ಏನಿಲ್ಲ ಸರ್, ನಿಮ್ಮ ಹತ್ರ ಬಂದಿರೋದಕ್ಕೆ ಘಟನೆ ಆಯಿತು. ನಾವೆಲ್ಲ ಹೇಳಿದ್ರಿ, ಬಟ್ ಅವ್ರು ಎಲ್ಲಿ ಬೇಕಾದ್ರೆ ಕೇಳಿದ್ರೆ ಎಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರು. ಬಟ್ ನಮ್ಮ ಉದ್ದೇಶ ಏನಿದೆ, ನಿಮ್ಮ ಕರ್ನಾಟಕದ ಗೃಹ ಮಂತ್ರಿ ಆದಂಥ, ನಿಮ್ಮ ಡಿಪಾರ್ಟ್ಮೆಂಟ್ ಆದಂಥ ಹೋಮ್ ಆದಂಥವರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದಾರೆ. ಬಟ್ ನಿಮ್ಮ ಗೃಹ ಮಂತ್ರಿ ಬಗ್ಗೆ ಮಾತಾಡಿಲ್ಲ, ಅವರ ಧರ್ಮಪತ್ನಿ ಬಗ್ಗೆ ಮಾತಾಡೋದಕ್ಕಂತಲೇ ನಮ್ಮ ತಾಯಿಯ ಕಡೆ ಬಂದಿಲ್ಲಿ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಬಟ್ ನಾವು ನಿಮ್ಮಲ್ಲಿ ಮನವಿ ಮಾಡಿದ್ರೆ ಅವನ್ನ ಇವತ್ತು ಬಂಧಿಸಿ ಕಸ್ಟಡಿಗೆ ಒಪ್ಪಿಸುವಂಥ ಒಂದು ಹೇಳಿಕೆ ಕೊಡ್ರಿ. ಇವತ್ತೇ ನಾವು ಜಾರಿ ಮಾಡಿ ಹೋಗ್ತು, ಮುಂದೆ ಹೋರಾಟನೂ ಮಾಡಲ್ಲ. ನಮ್ಮ ಸಾವಿರ ಬಗ್ಗೆ ನಾವು ನಮ್ಮ ಸಾವಿರ ಹತ್ರ ನಾವು ಮಾತಾಡ್ತೀವಿ. ಇವತ್ತು ಮಾಡದೆ ಹೋದರೆ ನಾಳೆ ಇಡೀ ಜಿಲ್ಲೆಯಲ್ಲಿ ಇದೇ ಸ್ಟೇಟ್ಮೆಂಟ್ ಇಟ್ಕೊಂಡು ಇಲ್ಲೇ ಇಡೀ ಜಿಲ್ಲೆಯಾದ್ಯಂತ ನಾವು ಹೋರಾಟ ಹಮ್ಮಿಕೊಂತೀವಿ. ಭರವಸೆ ಕೊಡಿ ಸರ್, ನಾವೇನು ಈಗಲೇ ಅರೆಸ್ಟ್ ಮಾಡಂತ ಹೇಳಲ್ಲ. ಆದ ನಂತರ ನಾವು ಅದನ್ನು ತಕ್ಷಣ ಇಲಾಖೆಯಿಂದ ಮಾಡಿಸಿ ಅದನ್ನು ಇಲಾಖೆಯಿಂದ ಕ್ರಮ ತೆಗೆದುಕೊಂಡು ಕಂಪ್ಲೇಂಟ್ ತೊಗೊಂಡು ರೆಫರ್ ಮಾಡಿ ಮುಂದೆ ಏನು ಅದನ್ನು ಡೀಟೇಲ್ ಆಗಿ ಸಾಧ್ಯ ಅದರಲ್ಲಿ ಡೀಟೇಲ್ ಆಗಿ ಸ್ಪೆಷಲ್ ಆಗಿ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ನಮ್ಗೆ ಇನ್ಸ್ಟ್ರಕ್ಷನ್ ಇದೆ. ಸುಮ್ಮನೆ ಆರ್ಡಿನರಿ ಕೇಸ್ ಮಾಡ್ತಾ ಇಲ್ಲ. ಅದನ್ನು ಇದು ತಿಳಿಬೇಡ್ರಿ, ಯಾಕಂದ್ರೆ ಹಾಗಾಗಿ ಇದು ಬಂದ್ರೆ ಅದನ್ನು ಅರೆಸ್ಟು ಆಗ್ತಿಲ್ಲ. ನಾವು ಗೊತ್ತಿರಲಿಲ್ಲ ಸರ್, ಮಾಡಿಲ್ಲ. ಇದು ಮಾಡೋದು ಗೊತ್ತಿಲ್ರಿ, ಅದು ಮಾಡೋದು ನಮ್ಗೆ ಗೊತ್ತಿಲ್ಲ. ನಮ್ಮ ಕೆಲಸ ಮಾಡ್ಕೊಂಡು ನಾವು ಮಾಡಿ ಇದನ್ನು ಭಾಳ ಗಂಭೀರವಾಗಿ ಪ್ರಕರಣ ಇದು ಮಾಡಿದ್ವಿ. ಮೇಲಾಧಿಕಾರಿಗಳಿಂದ ಅತ್ಯಂತ ಹೈಯರ್ ಅಧಿಕಾರಿಗಳಿಂದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಪ್ರಕರಣದ ತನಿಖೆಯನ್ನು ಪ್ರಾಪರಾಗಿ ಸೈಂಟಿಫಿಕ್ ಮಾಡಬೇಕು. ಹಂಗೆ ಮಾಡ್ತೀವಿ. ನೀವು ಸ್ವಲ್ಪ ದಿನ ಬಿಟ್ಟು ಬಂದು ಆಮೇಲೆ ಪ್ರಕರಣ ತನಿಖೆಯನ್ನು ಪರಿಶೀಲನೆ ಮಾಡ್ಬೋದು, ಯಾವ ರೀತಿ ಆಗಿದೆ, ಯಾಕೆ ಆಗಿದೆ. ಅವಾಗ ನೀವು ನಮ್ಮ ಕ್ವಶನ್ ಕೇಳ್ಬೋದು, ಹಿಂಗಾಗಿದೆ ಹೇಳ್ತಲ್ಲ ಆ ಕಾರಣಕ್ಕಾಗಿ ಅದನ್ನು ನಾವು ಮಾಡ್ತಾ ಇದೀವಿ. ಮುಂದೆ ಏನಪ್ಪ ಅಂದ್ರೆ ಮಾಡ್ತೀವಿ. ಸರ್ ಅಟ್ರಾಸಿಟಿ ಕೇಸ್ ಆಗಬೇಕಲ್ಲ ಸರ್ ಅವ್ರ ಮ್ಯಾಗ. ಸರ್ ಅಟ್ರಾಸಿಟಿನೂ ಆಗ್ಬೇಕು ಅವನಿಗೆ. ಆಯ್ತು ಆಲ್ರೆಡಿ ಇಲ್ಲಿ ಬೀದರ್ಲೇ ವಾಸ ಮಾಡ್ತಾರೆ ಸರ್ ಅವ್ನು. ಸರ್ ಸ್ವಲ್ಪ ಈ ಕಡೆ ಸರ್ ಸರ್ ಸ್ವಲ್ಪ ಸರ್